ಓಂ ಶಾಂತಿ ಓಂ ಶಾಂತಿ ವೀಕ್ಷಕರ ಅಭಿಮಾನಿಗಳೇ ಗುರುಮಕ್ಕಳೇ ನಿಮ್ಮೆಲ್ಲರ ಒಳ್ಳೆಯದಾಗಲಿ. ಇದೇನಪ್ಪ ತಟ್ಟೆನಲ್ಲಿ ಯಾವುದೋ 5 ಕಲ್ಲುಗಳಿದೆ, ಒಂದು ನಿಂಬೆಹಣ್ಣು ಇದೆ. ಗುರುಗಳೇನೋ ಮಾಯಾ ಮಾಟ ಮಂತ್ರ ಮಾಡಂಗಿದ್ದಾರೆ, ವಾಮಾಚಾರ ಮಾಡಂಗಿದ್ದಾರೆ ಅಂತ ಅಂದ್ಕೋಬೇಡ್ರಿ. ಇದು ಸೈನ್ಸು, ವಿಜ್ಞಾನ. ಕೆಲವರು ಯಾರ್ಯಾರೋ ಅದು ಮಾಡ್ತೀನಿ ಮ್ಯಾಜಿಕ್ಕು, ಇದು ಮಾಡ್ತೀನಿ ಮ್ಯಾಜಿಕ್ಕು, ಇನ್ನೊಂದು ಮಾಡ್ತೀನಿ ಮ್ಯಾಜಿಕ್ಕು ಅಂತಾರೆ. ಸದ್ಯಕ್ಕೆ ಯಾರು ಎಂಥದನ್ನ ಮ್ಯಾಜಿಕ್ ಮಾಡ್ಕೊಂಡ್ಲಿ, ಇದಂತೂ ಮ್ಯಾಜಿಕ್ ಅಲ್ಲ, ಒಂದು ಸೈನ್ಸು. ಕಲ್ಲುಗಳು ನಡೆದಾಡ್ತವೆ, ಕಲ್ಲುಗಳು ಓಡಾಡ್ತವೆ, ಕಲ್ಲುಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸ್ಥಳಾಂತರಗೊಳ್ತವೆ. ಅದಕ್ಕೆ ನಾನು ಮಾಡ್ತಾ ಇರೋದು ಏನಪ್ಪ ಮ್ಯಾಜಿಕ್ಕು ಅಂದರೆ, ಅಲ್ಲಿ ಕಲ್ಲುಗಳಿದೆ 5 ಕಲ್ಲುಗಳು. ಇದನ್ನು ನೀಮ್ ಪತ್ತರ್ ಅಂತಾರೆ ಹಿಂದಿನಲ್ಲಿ, ನಿಂಬೆಹಣ್ಣಿನ ಕಲ್ಲುಗಳು ಅಂತಾರೆ. ಮಾಮೂಲಿ ಕಲ್ಲುಗಳೇ ಅವು. ಅದ್ರ ಮೇಲೆ ಆ ಮುತ್ತುಗಳ ಮೇಲೆ, ಈ ಕಲ್ಲು ಮುತ್ತುಗಳು ಅಲ್ಲವು, ಒಂಥರ ಬೆಲೆ ಬಾಳ್ತಕ್ಕಂಥ ಕಲ್ಲುಗಳೇ. ಅವುಗಳ ಮೇಲೆ ನಾನು ನಿಂಬೆಹಣ್ಣು ರಸವನ್ನು ಸುರಿತಾ ಇದ್ದೀನಿ. ಕೆಳಗಡೆ ಒಂದು ಪ್ಲಾಸ್ಟಿಕ್ ತಟ್ಟೆ ಇದೆ, ಪಿಂಗಾಣಿದು ಅಥವಾ ಏನೋ ಒಂದು ಫೈಬರ್ದು. ಅದು ಸರ್ಫೇಸ್ ಆಗಿರಬೇಕು ತಟ್ಟೆ. ಒಂದು ಕಡೆ ವಂಕರ ಬಿಂಕರಿ ಇರಬಾರ್ದು, ಡೌನ್ ಇರಬಾರ್ದು, ವಂಕರ ಬಿಂಕರಿ ಇರಬಾರ್ದು. ಈ ಕಲ್ಲುಗಳು ಬಹಳ ಅಮೂಲ್ಯವಾಗಿರ್ತವೆ. ನಾನೀಗ 5 ಕಲ್ಲುಗಳನ್ನು ಒಂದು ಟ್ರಯಾಂಗಲಲ್ಲಿ ನಿಮಗೆ ಇಡ್ತೀನಿ. ಅದರ ಮೇಲೆ ನಿಂಬೆಹಣ್ಣು ಸುರಿದಿದ್ದೀನಿ. ಅವೇನು ಮಾಡ್ತಪ್ಪ ಅಂದರೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅಪಾಡಗವು ಓಡಾಗ್ತಾ ಇರ್ತವೆ. ನೋಡ್ಕೊಳ್ಳಿ, ಸ್ಥಳಾಂತರಗೊಳ್ತವೆ ಅಂದರೆ ನಡೆದಾಡ್ತವೆ. ನೀವು ಹೇಳ್ತೀರಲ್ಲ ನಡೆದಾಡುವ ದೇವರು, ಕುಣಿದಾಡುವ ದೇವರು ಅಂತ. ಇಲ್ಲಿ ನಡೆದಾಡುವ ಕಲ್ಲುಗಳು, ತೇಲುವ ಕಲ್ಲುಗಳು ಅಲ್ಲ, ನಡೆದಾಡುವ ಕಲ್ಲುಗಳು. ಕೆಲವರು ಇದನ್ನೇ ಲಾಜಿಕ್ಕು, ಮ್ಯಾಜಿಕ್ಕು, ಇನ್ನೊಂದು ಮತ್ತೊಂದು ಅಂತ ವಂಚನೆ ಮಾಡ್ತಾರೆ. ಅವ್ರ ವಿಷಯ ನಮ್ಗೆ ಬೇಡ. ವೀಕ್ಷಕರೇ ಗಮನಿಸಿ, ಈಗ ನಾನು ಮಾತಾಡೋದು ನಿಲ್ಲಿಸ್ತೀನಿ, ನೀವು ಗಮನಿಸಿ. ಅಲ್ಲಿ ನೋಡ್ರಿ, ಇದ್ದ ಕಡೆ ಕಲ್ಲುಗಳು ಇರೋದಿಲ್ಲ. ನೋಡ್ಕೊಳ್ಳಿ, ಇವಾಗ ನೋಡಿ, ಅದು ಎಳ್ಕೊಂಡು ಬಂದು ಅಲ್ಲಿ ಬಿಡ್ತೀನಿ. ನೋಡಿರಿ, ಇದು ಎಳ್ಕೊಂಡು ಬಂದು ಅಲ್ಲಿ ಬಿಡ್ತೀನಿ. ಟ್ರಯಾಂಗಲಲ್ಲಿ ಕರೆಕ್ಟಾಗಿ ಜೋಡಿಸ್ತೀನಿ. ನೋಡ್ಕೊಳ್ರಿ. ಕಲ್ಲುಗಳು ಎಲ್ಲಾದರೂ ಓಡಾಡ್ತಾವೇನ್ರಿ? ನೋಡ್ಕೊಳ್ಳಿ, ಅವು ಹೆಂಗೆ ಓಡಾಡ್ತಾವೆ ನೋಡ್ಕೊಳ್ರಿ. ಸರಿಯಾಗಿ ಗಮನಿಸ್ರಿ. ನಾನು ಜೋರಾಗಿ ಮಾತಾಡಿದರೆ ಪಾಪ ನಿಮ್ಗೆ ಡಿಸ್ಟರ್ಬ್ ಆಗುತ್ತೆ. ನೋಡ್ರಿ, ಲೆಫ್ಟ್ ಸೈಡ್ ಎಲ್ಲ ಸೆಂಟ್ರಲ್ ಇರೋ ಕಲ್ಲುಗಳು ನೋಡ್ರಿ. ಹಾಗೇ ನೋಡ್ತಾ ಇರ್ರಿ, ಕಲ್ಲುಗಳು ಎಲ್ಲೆಲ್ಲಿ ಓಡಾಗ್ತಾವೆ ನೋಡ್ತಾ ಇರ್ರಿ. ಫಸ್ಟ್ ಇದ್ದ ಕಡೆ ಇರಲ್ರಿ, ಸರಿಯಾಗಿ ನೋಡ್ತಾ ಇರ್ರಿ. ಕಲ್ಲುಗಳು ಫಸ್ಟು ಜೋಡಿಸ್ದಾಗ ಹೆಂಗಿರುತ್ತೆ, ಆಮೇಲೆ ನೋಡ್ರಿ ಎಲ್ಲ ಚೇಂಜ್ ಆಗ್ತಾವೆ. ನೀವು ಸರಿಯಾಗಿ ಗಮನಿಸ್ಬೇಕು. ಅದಕ್ಕೆ ಬೇಕಾದರೆ ರಿವರ್ಸ್ ಮಾಡ್ಕೊಳ್ಳಿ. ರಿವರ್ಸ್ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ನಿಧಾನಕ್ಕೆ ಕಲ್ಲುಗಳು ಹೋಗ್ತಾ ಇರ್ತವೆ, ಒಂದು ಕಡೆ ಇರಲ್ಲ. ನೋಡಿರಿ, ಫಸ್ಟು ಟ್ರಯಾಂಗಲ್ ಥರ ಇತ್ತು ಆಕಾರ. ಇವಾಗ ನೋಡ್ರಿ ಹೆಂಗಾಯಿತು, ಹಿಂಗಾಗೈತೆ. ಸ್ವಲ್ಪ ಹೊತ್ತಿಗೆ ಹಿಂಗೆ ಆಗ್ಬಿಡ್ತದೆ ರೀ. ಬೇಕಾದ್ರೆ ನೀವು ಈ ಕಲ್ಲುಗಳು ತೊಗೊಳ್ಳಿ, ಬೇಕಾದ್ರೆ ನಾನು ಕಳಿಸ್ಕೊಡ್ತೀನಿ, ನೀವೇ ಚೆಕ್ ಮಾಡಿ ಮನೆಯಲ್ಲಿ. ನೋಡ್ರಿ ಹೆಂಗಾಗೋದು ನೋಡ್ರಿ. ಫಸ್ಟ್ ಹೆಂಗ್ರಿ ಇತ್ತು, ಟ್ರಯಾಂಗಲ್ ಥರ ಅಲ್ಲೇನ್ರಿ. ಇವಾಗ ನೋಡ್ರಿ, ಅವು ನೋಡ್ರಿ, ಈ ಕಡೆ ನೋಡ್ರಿ ಬಲಗಡೆ ಅವೆರಡು ಒಂದು ಕಡೆ ಹೋಗ್ತವೆ. ಮತ್ತೆ ರಿವರ್ಸ್ ಆಗೈತೆ ಅದು ಈ ಕಡೆಗೆ. ಇವು ನೋಡ್ರಿ ದೂರ ಆಗೈತು. ನೋಡಿದೇನ್ರಿ, ಮ್ಯಾಜಿಕ್ ಕಲ್ಲುಗಳು ಅಂತಾರೆ ಇವನ್ನ, ಅಲ್ಲೇನ್ರಿ ಮ್ಯಾಜಿಕ್. ಕೆಲವರು ಅಂತೂ ವಂಚನೆ ಮಾಡ್ತಾರೆ ಪಾಪ, ಕೆಲವರಿಗೆ ಗೊತ್ತಾಗಲ್ಲ. ಏನು ಮಾಡ್ತಾರೆ, ವಂಚನೆ ಮಾಡ್ತಾರೆ. ನೋಡ್ರಿ, ಇದು ಸೈನ್ಸಲ್ಲಿದೆ. ಲಾಸ್ಟಲ್ಲಿ ಹೇಳ್ತೀನಿ ನಾನು ಏನು ಅಂತ, ಸೈನ್ಸು, ವಿಜ್ಞಾನ. ನೋಡ್ರಿ, ನಾನು ಜೋಡಿಸ್ತೀನಿ, ಮತ್ತೆ ಎಳ್ಕೊಂಡ್ಬರ್ತೀನಿ ಅವನ್ನ. ಎಳ್ಕೊಂಡು ಬಂದು ಮತ್ತೆ ತಯಾರು ಮಾಡ್ತೀನಿ. ನೋಡ್ರಿ ಟ್ರಯಾಂಗಲ್ ಥರ ಇಟ್ಟಿದ್ದೀನಿ, ಕರೆಕ್ಟ್ ಅನ್ರಿ? ಈಗ ಅಂದರೆ ಪಿರಮಿಡ್ ಥರ ಇಟ್ಟಿದ್ದೀನಿ, ಕರೆಕ್ಟಾಗಿ ಗೋಪುರ ಥರ ಇಟ್ಟಿದ್ದೀನಿ, ಕರೆಕ್ಟ್ ಅನ್ರಿ? 5 ಅವು ಎಳೆದು ತಗೊಂಡು ಬಂದು ಅಲ್ಲಿ ಬಿಟ್ಟಿದ್ದೀನಿ. ನೋಡ್ಕೊಳ್ಳಿ, ಇನ್ನು ಸ್ವಲ್ಪ ಹೊತ್ತು ಓಡಾಗ್ಬಿಡ್ತಾವೆ. ಗೊತ್ತಾಯ್ತೇನ್ರಿ? ಒಂದು ಕಡೆ ಇರಲ್ಲ, ಓಡ್ತಾ ಇರ್ತವೆ. ಜಸ್ಟ್ ಅರ್ಧ ನಿಮಿಷಲ್ಲಿ ಓಡಾಗ್ಬಿಡ್ತವೆ. ಗೊತ್ತಾಯ್ತಾ? ಇದನ್ನೇ ದೊಡ್ಡದಾಗಿ ಕೆಲವರು ಮ್ಯಾಜಿಕ್ ಅಂತ ತೋರಿಸ್ತಾರೆ. ರೀ, ಇದು ಮ್ಯಾಜಿಕಲ್ಲೇ ಅಂತದಲ್ಲ, ನೋಡ್ಕೊಳ್ರಿ. ಆಮೇಲೆ ಹೇಳ್ತೀನಿ ಏನು ಅಂದ್ಬಿಟ್ಟು. ನೋಡ್ರಿ, ಹಂಗೇ ನೋಡ್ತಾರ್ರಿ, ಹೋಗ್ತಾ ಇರ್ತಾವೆ, ಅಪಾಡ್ಗ ಹೋಗ್ಬಿಡ್ತವೆ, ಎಲ್ಲೆಲ್ಲ ಹೋಗ್ಬಿಡ್ತವೆ. ಟ್ರಯಾಂಗಲ್ ಪಿರಮಿಡ್ ಥರ ಇರೋದು, ಆಮೇಲೆ ಪಿರಮಿಡ್ ಅಲ್ದಿರ ಆಗೋಗ್ತವೆ, ಇನ್ನೇನೋ ಆಗೋತ್ತವೆ. ನೋಡ್ರಿ, ಇಲ್ಲಿ ನೋಡ್ರಿ, ಈ ಕಡೆ ಬಲಗಡೆ ನೋಡ್ರಿ, ಎರಡು ಒಂದು ಕಡೆ ಸೇರ್ತಾ ಇದ್ದಾವೆ. ಬಲಗಡೆ ನೋಡ್ರಿ, ನಿಮ್ಮ ಬಲಗಡೆ ನೋಡ್ರಿ, ಅವೆರಡು ಒಂದು ಕಡೆ ಹೋಗ್ತಾಯಿದೆ ನೋಡ್ರಿ. ಅಲ್ಲಿ ಮೇಲಿಂದ ನೋಡ್ರಿ ದೂರ ಆಗ್ತಾಯಿದ್ದದು. ಇವೆರಡು ಒಂದು ಕಡೆ ಹೋಗಿ ಸೇರ್ಕೊತಾ ಇದ್ದಾವೆ ಬಲಗಡೆ, ಅಲ್ಲೇನ್ರಿ? ಎಡಗಡೆನೂ ಅಷ್ಟೇ ನೋಡ್ರಿ, ಇವೆರಡು ಒಂದು ಕಡೆ ಬರ್ತಾಯಿರ್ತವೆ. ನೋಡಿ, ಇವಾಗ ಎಳ್ಕೊಂಡು ಬಂದು ನೋಡ್ರಿ, ಅದು ಮೇಲೆ ಇದ್ದಿದ್ದು ಮತ್ತೆ ಎಳ್ಕೊಂಡು ಬಂದೆ. ಇವಾಗ ಒಂದು ಕೆಲಸ ಮಾಡೋಣ, ಸುತ್ತಲೂ 4 ಚೌಳು ಇಟ್ಬಿಟ್ಟು ಸೆಂಟ್ರಲ್ ಒಂದು ಇಟ್ಬೇಡ. ಓಕೆನಾ? ಈ ಸಾರಿ ಹಂಗಿಡೋಣ. ಟ್ರಯಾಂಗಲ್ ಬೇಡ, ಈ ಥರ ಇಡೋಣ. ಓಕೆನಾ? ಸುತ್ತಲೂ 4, ಸೆಂಟ್ರಲ್ 1. ಓಕೆನಾ? ಇವೇನಾಗ್ತಾವೆ ನೋಡೋಣ ಈಗ. ಓಕೆನಾ? ಹಂಗೆ ನೋಡ್ತಾರ್ರಿ, ಇವೇನಾಗ್ತಾವೆ ನೋಡೋಣ. ಓಕೆನಾ? ಸುತ್ತಲೂ 4 ನೋಡ್ರಿ. ಈಗ ನೋಡ್ರಿ, ಬಲಗಡೆ ನೋಡ್ರಿ, ಅವೆರಡು ಒಂದಾಗ್ತಾಯಿವೆ ನೋಡ್ರಿ ಬಲಗಡೆ. ಈಗ ಗೊತ್ತಾಯ್ತೇನ್ರಿ? ಬೇಕಾದ್ರೆ ನೀವು ರಿಪೀಟ್ ಮಾಡ್ಕೊಂಡು ನೋಡ್ರಿ. ಈಗ ಬಲಗಡೆ 2 ಒಂದಾಗ್ಯದವು ನೋಡ್ರಿ. ಗೊತ್ತಾಯ್ತೇನ್ರಿ ಹೆಂಗೆ ಓಡಾಡ್ತಾ ಬಂದ್ಬಿಟ್ಟು? ನೋಡ್ರಿ ಅಪ್ಪ, ಬೇರೆ ಕಡೆ ಇದೆಲ್ಲ ಲಾಜಿಕ್ಕು ಗೀಜಿಕ್ಕು ಅಂತ ಮಾಡ್ತಾರೆ. ಅದೆಲ್ಲ ಯಾರು ಹೆಂಗನ ಮಾಡ್ಕೊಳ್ಳಿ ಬಿಡಿ, ಅದು ಬೇರೆ ವಿಚಾರ. ನೋಡಿ, ನಾನು ಇನ್ನೊಂದು ಸಾರಿ ನಿಮ್ಗೆ ಅರ್ಥ ಆಗಂಗೆ ತೋರಿಸ್ತೀನಿ.
ನೋಡಿ ಸೆಂಟ್ರಿಗೆ ತೊಗೊಳ್ತೀನಿ, ಒಂದು ಆ ಕಡೆ ನಾಲ್ಕು ಇಡ್ತೀನಿ. ಆಮೇಲೆ ಏನಾಗ್ತಾವಂತ ಒಂದು ಸಾರಿ ನೋಡೋಣ. ನೋಡ್ಕೊಳ್ರಿ, ಈಗ ನೋಡ್ಕೊಳ್ರಿ, ಸೆಂಟ್ರಿಗೆ ತೊಗೊಂಡು ಬಂದಿದ್ದೀನಿ, ಒಂದು ಆ ಕಡೆ 4 ಇಟ್ಟಿದ್ದೀನಿ. ಏನಾಗ್ತಾವೆ ನೋಡೋಣ, ಓಕೆನಾ? ಅರ್ಧ ಇರ್ತಾವೆ ರೀ, ಗೊತ್ತಾಯ್ತಾ? ಅರ್ಧ ಇರ್ತವೆ. ಆ ಪಾಡ್ಗವು ಎಲ್ಲೋ ಒಂದು ಕಡೆ ಹೋಗ್ತಾ ಇರ್ತಾವೆ. ನಿಧಾನಕ್ಕೆ ಗಮನಿಸ್ಬೇಕೇನಂದ್ರೆ ನಿಧಾನಕ್ಕೆ ನೋಡ್ಬೇಕು ನೀವು, ಅವು ಹೆಂಗೆ ಓಡಾಡ್ತಾವೆ ಅಂದ್ಬಿಟ್ಟು ಆವಾಗ ಅರ್ಥ ಆಯ್ತು. ನೋಡಿ ಎಡಗಡೆ ನೋಡ್ರಿ, ಅವೆರಡು ಒಂದಾಗ್ತಾವೆ. ಎಡಗಡೆ ನೋಡ್ರಿ ಹತ್ರ ಬರ್ತಾಯಿದ್ದೇವೆ, ನೋಡ್ರಿ ಬಲಗಡೆ ನೋಡ್ರಿ ಆ ಲಾಸ್ಟದ ಮೇಲೆ ಅದು ಆ ಕಡೆ ಹೊರಟೋಯ್ತದು, ಗೊತ್ತಾಯ್ತಾರೆ? ಹಾಂ, ಹೀಗೆ ಇವುಗಳನ್ನು ಮ್ಯಾಜಿಕ್ ಸ್ಟೋನ್ಸು ಅಂತಾರೆ. ಏನಂತಾರೆ? ಮ್ಯಾಜಿಕ್ ಕಲ್ಲುಗಳು. ಏನಂತಾರೆ? ನೀಮ್ ಪತ್ತರ್ ಅಂದರೆ ನಿಂಬೆ ಹಣ್ಣಿನ ಕಲ್ಲುಗಳು ಅಂತ ಹೆಸರು. ಅರ್ಥ ಆಯ್ತು? ಏನಕ್ಕಾಗತ್ತಿದು ಮ್ಯಾಜಿಕ್? ಈ ಕಲ್ಲುಗಳಲ್ಲಿ ಏನೋ ಒಂದು ಇರುತ್ತೆ. ಆ ನಿಂಬೆಹಣ್ಣಿನ ರಸಕ್ಕೂ ಈ ಕಲ್ಲಿನಲ್ಲಿರುವ ಅಂಶಗಳಿಗೂ ಒಂದು ಪವರ್ನಲ್ಲಿ ಏನೋ ಒಂದು ಹೆಚ್ಚು ಕಡಿಮೆ ಆಗುತ್ತೆ. ಅಥವಾ ಕಲ್ಲಿನ ಕೆಳಗಡೆ ಸರ್ಫೇಸ್ ಇರುತ್ತೆ. ಮೊದಲನೇದಾಗಿ ಕಲ್ಲಿನ ಕೆಳಗಡೆ ಸರ್ಫೇಸ್ ಅಂತ ಒಂದಿರುತ್ತೆ, ಅದು ಸೈಂಟಿಫಿಕ್ ಆಗಿರ್ತದೆ. ಅದು ನಿಮ್ಗೆ ಅರ್ಥ ಆಗಲ್ಲ, ಅದು ಓದಿರೋರಿಗೆ ಅದ್ರ ಬಗ್ಗೆ ಗೊತ್ತಿರೋರಿಗೆ ಅರ್ಥ ಆಗುತ್ತೆ, ಬಿಡಿ, ಅದು ಬೇರೆ ವಿಚಾರ. ಆದರೆ ನೀವು ಇದನ್ನು ಮಕ್ಕಳು ಯಾರು ಬೇಕಾದ್ರೂ ಈ ರೀತಿ ಆಟ ಆಡ್ಕೋಬೋದು. ದೊಡ್ಡವರು ಕೂಡ ಇದನ್ನು ಮ್ಯಾಜಿಕಾಗಿ ನೋಡ್ಬೋದು ಸೆಂಟ್ರಲ್ಲಿಟ್ಟು. ಆದರೆ ಕೆಲವರು ಈ ಜ್ಯೋತಿಷಿ ಬೇರೆ ಯಾರೋ ಏನೇನೋ ಹೇಳ್ತಾರೆ ಬಿಡಿ. ಓ ನಿಮ್ಮದು ಹಸ ತಪ್ಪಾಗ್ಬಿಟ್ಟಿದೆಯಾ, ಓ ಕುರಿ ತಪ್ಪಾಗಿದೆಯಾ, ಅಥವಾ ನಿಮ್ಮ ಮನೇಲಿ ನಿಮ್ಮ ಮಗು ಎಲ್ಲೋ ನಾಪತ್ತೆ ಆಗಿದ್ದಾರಾ, ಹೆಂಡತಿ ನಾಪತ್ತೆ ಆಗಿದ್ದಾರಾ, ಅವ್ರಿಗೆ ಯಾವ ದಿಕ್ಕಿನಲ್ಲಿದ್ದಾರೆ ಅಂತ ನಿಮಗೆ ತೋರಿಸ್ಬೇಕಾ? ಬನ್ನಿ, ಓ ನೋಡಿರಿ ನಿಂಬೆಹಣ್ಣು ಮಂತ್ರಿಸಿದ್ದೀವಿ, ಓ ನೋಡಿರಿ ನಿಂಬೆಹಣ್ಣಲ್ಲಿ ಶಕ್ತಿ ಇದೆ, ನೋಡಿರಿ ನಿಂಬೆಹಣ್ಣು ಅಮಾವಾಸ್ಯೆನಲ್ಲಿ ಸ್ಮಶಾನದಲ್ಲಿ ಕೂತು ನಾವು ಮಂತ್ರಿಸಿ ಒಬ್ಬ ದೊಡ್ಡ ಗುರುಗಳ ಜೊತೆ ಸೇರಿಕೊಂಡು ತಂದಿದ್ದೀನಿ. ಇದನ್ನು ಈ ಕಲ್ಲುಗಳ ಮೇಲೆ ಹಾಕ್ಬಿಟ್ರೆ ನಿಮ್ಮ ಹೆಂಡತಿ ಎಲ್ಲಿ ತಪ್ಪೋಗಿದ್ದಾರೆ, ನಿಮ್ಮ ಮಗು ಎಲ್ಲಿ ತಪ್ಪೋಗಿದೆ, ನಿಮ್ಮ ಹಸ ಕರು ದನ ತಪ್ಪೋಗಿದೆ, ನಿಮ್ಮ 2 ವೀಲರ್ನ ಯಾವ ಕಳ್ಳ ಕತ್ಕೊಂಡೋಗಿದ್ದಾನೆ, ಅವನು ಯಾವ ಕಡೆ ಇದ್ದಾನೆ ತೋರಿಸ್ಬಿಡುತ್ತೆ ಈ ಕಲ್ಲು. ಯಾವ ದಿಕ್ಕಿನಲ್ಲಿದೆ, 4 ದಿಕ್ಕಿನಲ್ಲಿ, ದಕ್ಷಿಣಾನ, ಉತ್ತರಾನ, ಪೂರ್ವನ, ಪಶ್ಚಿಮನ ತೋರಿಸ್ಬಿಡುತ್ತೆ ಅಂತಾರೆ. ಅಲ್ಲೇನ್ರಿ? ಹಂಗೆ ಹೇಳ್ಬಿಟ್ಟು ನೋಡ್ರಿ ಇದೆಲ್ಲ ನಿಮ್ಗೆ ತೋರಿಸ್ಬೇಕು, ಯಾವ ದಿಕ್ಕಿನಲ್ಲಿದೆ ಅಂತ ಪತ್ತೆ ಹಚ್ಬೇಕಂದ್ರೆ ಹಾಕ್ರಿ ದಕ್ಷಿಣೆ ಅಂತಾರೆ. ನೀವು ಇಡಬೇಕು ದಕ್ಷಿಣೆ. ಎಷ್ಟು? 10, 5, 100 ಅಲ್ರಿ, 1000 ಇಡಬೇಕು. ಹಂಗೆಲ್ಲ ಮಾಡ್ತಾರೆ ಅಂತ ನಾನು ಕೇಳಿದ್ದೀನಪ್ಪ, ಹಂಗೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಪ್ಪ. ನನಗೂ ಹಂಗೆ ಭ್ರಮೆ ಐತೆ, ಗೊತ್ತಾಯ್ತೇನ್ರಿ? ಅರ್ಥ ಆಯ್ತೇನ್ರಿ? ನೀವು ಅವ್ರಿಗೆ ಹಣ ಕೊಡ್ತಿರೋ ಬಿಡ್ತಿರೋ, ಅವರು ಮ್ಯಾಜಿಕ್ ಈ ರೀತಿ ಮಾಡಿ ಅಂತೂ ತೋರಿಸ್ತಾರೆ. ನೀವೆಷ್ಟು ಕೊಡ್ತೀರಿ ಎಷ್ಟಿಲ್ಲ, ಅದು ಬೇರೆ ವಿಚಾರ. ಸದ್ಯಕ್ಕೆ ನಾನು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾಯಿದ್ದೀನಪ್ಪ ಸೈಂಟಿಫಿಕ್ ಆಗಿ. ನೋಡ್ರಿ, ಇದಕ್ಕೆ ಮೊದಲನೇದಾಗಿ ಕೆಳಗಡೆ ಕಲ್ಲುಗಳಿಗೆ ಸಮತೋಲನವಾಗಿರುತ್ತೆ, ಆ ರೀತಿ ರೆಡಿ ಮಾಡಿರ್ತಾರೆ ಕಲ್ಲುಗಳು. ಕೆಳಗಡೆ ಒಂದು ಈ ಗಾರೆ ಕೆಲಸ ಮಾಡೋರಿಗೆ ಇದು ಗೊತ್ತಾಗುತ್ತೆ. ಗಾರೆ ಕೆಲಸ ಮಾಡ್ತಾರಲ್ಲ, ಮನೆ ಕಟ್ತಾರಲ್ಲ ಅವ್ರಿಗೆ, ಮತ್ತು ಕಾರ್ಪೆಂಟ್ರಿಗೆ, ಮತ್ತು ಲೇತ್ ಮಿಷಿನಲ್ಲಿ ಇಂಜಿನಿಯರಿಂಗ್ ವರ್ಕ್ಸಲ್ಲಿ ಕೆಲಸ ಮಾಡೋರಿಗೆ ಗೊತ್ತಾಗುತ್ತೆ ಕೆಳಗಡೆ ಯಾವ ರೀತಿ ಸರ್ಫೇಸ್ ಇದ್ರೆ ಏನಾಗುತ್ತೆ ಅಂತ. ನೋಡಿರಿ ಕಲ್ಲಲ್ಲಿ ನೋಡ್ರಿ ಹೆಂಗೆ ಜಾಯ್ನ್ ಆಗ್ತಾವಂತ, ಗೊತ್ತಾಯ್ತೇನ್ರಿ? ಇನ್ನೊಂದು ಸಾರಿ ನೋಡ್ಕೊಬಿಡ್ರಪ್ಪ, ಹೇಳ್ತೀನಿ ಸೈಂಟಿಫಿಕ್ಕಾಗಿ ಹೇಳ್ತೀನಿ. ಕಲ್ಲುಗಳ ಕೆಳಗಡೆ ಒಂದು ಸರ್ಫೇಸ್ ಮಾಡಿರ್ತಾರೆ, ಒಂದನೇದು. ಎರಡನೇದು ನಿಂಬೆ ರಸ ಇರುತ್ತೆ. ಈ ನಿಂಬೆ ರಸ ಆ ಕಲ್ಲುಗಳಲ್ಲಿ ಒಂದು ಅಂಶ ಇರುತ್ತೆ, ಬೇರೆ ಇರುತ್ತೆ ಅಂಶ. ಆವಾಗ ಅದು ಸೋಡಿಯಂ ಕಾರ್ಬೊರೈಡು ಅಥವಾ ಒಂದು ಇದಾಗುತ್ತೆ, ಸೋಡಾ ಆಗುತ್ತಲ್ಲ, ಆ ರೀತಿ ಬಬಲ್ಸ್ ಬರುತ್ತೆ ಕೆಳಗಡೆ. ಅದೆಲ್ಲ ಸೈಂಟಿಫಿಕ್ ಆಗಿರ್ತದೆ. ಯಾವಾಗ ಬಬಲ್ಸ್ ಬರುತ್ತೆ ಕಲ್ಲುಗಳ ಕೆಳಗಡೆ ಈ ನಿಂಬೆಹಣ್ಣು, ಆವಾಗ ಊದ್ಕೊಳ್ಳುತ್ತೆ ಕೆಳಗಡೆ ಬಬಲ್ಸು, ಆವಾಗ ಕಲ್ಲುಗಳು ಚಲ್ಸೋಕ್ಕೆ ಶುರು ಮಾಡ್ತವೆ. ಒಂಥರ ಬರ್ಮುಡಾ ಟ್ರಯಾಂಗಲ್ ಸೀನಲ್ಲಿ ಇದ್ದಂಗೆ. ಅರ್ಥ ಆಯ್ತೇನ್ರಿ? ಇದು ಓದಿರ್ಬೇಕ್ರಿ, ಇಲ್ಲಾಂದ್ರೆ ಅರ್ಥ ಆಗಲ್ಲ ನಾನು ಹೇಳೋ ಭಾಷೆ ನಿಮಗೆ. ಸರಿ ಅಪ್ಪ, ನಿಮ್ಗೆ ಹೆಂಗೆ ಅರ್ಥ ಆಗುತ್ತೋ ಹಂಗೆ ಮಾಡ್ಕೊಳ್ರಿ ಅಪ್ಪ ಅಮ್ಮ. ಯಾರೋ ಗುರುವು ನಿಂಬೆಹಣ್ಣು ಪೂಜೆ ಮಾಡಿದ್ದಾನೋ ಹಿಮಾಲಯ ಪರ್ವತದಲ್ಲಿ ಕೂತು, ಹಿಮಾಲಯದಲ್ಲಿ ಯಾರೋ ಸಿದ್ಧಪುರುಷ ಗಿಡ್ಡ ಬಿಟ್ಕೊಂಡು ದೊಡ್ಡದಾಗಿ ವಿಭೂತಿ ಬೆಳ್ಕೊಂಡು ಜುಟ್ಟು ಬಿಟ್ಕೊಂಡು ಅವ್ನು ಕೊಟ್ಟರು ನಿಂಬೆಹಣ್ಣು ಅಂತೇ ತಿಳ್ಕೊಬಿಡ್ರಿ ನೀವು. ನಾನು ಬೇಡನಲ್ಲ. ಆ ನಿಂಬೆಹಣ್ಣ ಈ ಮಾಯಾ ಮಾಟ ಈ ಕಲ್ಲುಗಳ ಮೇಲೆ ಹಾಕ್ರಿ. ಮಂತ್ರಿಸಿರೋ, ಅಭಿಮಂತ್ರಿಸಿರೋ, ಪೂಜೆ ಮಾಡ್ಕೊಂಡು ಬಂದಿರೋ, ಸಿದ್ಧಿ ಆಗಿರೋ ಕಲ್ಲುಗಳು ಅಂದ್ಕೊಳ್ರಿ, ಅಥವಾ ನಿಂಬೆಹಣ್ಣು ಹಾಕ್ಕೊಡ್ರಿ, ನಿಮ್ಮಿಷ್ಟ, ನನಗೆ ಗೊತ್ತಿಲ್ಲ. ಕಲ್ಲುಗಳು ಹಾಕೋಬಿಟ್ಟು ನಿಂಬೆಹಣ್ಣು ರಸ ಹಾಕ್ಬಿಟ್ಟು, ಇವಾಗ ಯಾವ ದಿಕ್ಕಿನಲ್ಲಿ ನಿಧಿ ಇದೆ, ನಿಧಿ ಅಂತಾರಲ್ರಿ, ಯಕ್ಷಿಣಿ ನಿಧಿ, ನಾಗದೇವತೆಗಳು ಕಾಪಾಡ್ತಾರಲ್ರಿ ನಿಧಿ, ಯಕ್ಷಿಣಿ ಕಾಪಾಡ್ತಾರಲ್ರಿ ನಿಧಿಗಳ್ರಿ. ತೋಟಗಳ ಹತ್ರ, ದೇವಸ್ಥಾನಗಳ ಹತ್ರ ಯಾವ ದಿಕ್ಕಿನಲ್ಲಿದೆ? ಈಗ ನಮ್ಮ ತೋಟದಲ್ಲಿ ಯಾವ ದಿಕ್ಕಿನಲ್ಲಿ ನಿಧಿ ಇದೆ? ಯಾವ ದಿಕ್ಕಿನಲ್ಲಿ ನಮ್ಮ ತೋಟದಲ್ಲಿ ನಿಧಿ ಇದೆ, ಐಶ್ವರ್ಯ ಇದೆ, ಊತ ಹಾಕಿದ್ದಾರೆ ಭೂಮಿನಲ್ಲಿ ಹಳೆಯ ಕಾಲದಲ್ಲಿ? ಅಥವಾ ಈ ದೇವಸ್ಥಾನ ಹತ್ರ ಯಾವ ದಿಕ್ಕಿನಲ್ಲಿ ನಿಧಿ ಇದೆ? ಈ ರೀತಿ ತಯಾರು ಮಾಡೋದು. ಯಾವ ಮಣಿ ಚಲಿಸಿದ್ರೆ ಅದು ತೋರಿಸುತ್ತೆ ಮಣಿಗಳು. ಈ ದಿಕ್ಕಿನಲ್ಲಿ ಹೋದರೆ ಇಲ್ಲಿ ನಿಧಿ ಇಷ್ಟು ಸಿಗುತ್ತೆ, ಆ ದಿಕ್ಕಿನಲ್ಲಿ ಹೋದರೆ ಅಲ್ಲಿ ಅಷ್ಟು ನಿಧಿ ಸಿಗುತ್ತೆ ಅಂತ ಮಣಿಗಳು ತೋರಿಸ್ತವೆ ಅಲ್ವೇನ್ರಿ? ನಿಜಾನಾ? ಏನಪ್ಪ ಗೊತ್ತಿಲ್ಲ, ಯಾರ್ಯಾರು ಹಂಗೆ ಹೇಳ್ತಾರೇನೋ ಗೊತ್ತಿಲ್ಲ. ಓಕೆನಾ?
ನನಗೂ ಅಷ್ಟು ಎಕ್ಸ್ಪೀರಿಯೆನ್ಸ್ ಇಲ್ಲ, ಆಚಿನ ಕಡೆ ವಿಚಾರ ನಾನು ಹೇಳ್ತಾ ಇದ್ದೀನಿ ಹಂಗೆಲ್ಲ ನಡೆಯುತ್ತೆ ಅಂತ. ನೀವು ಏನು ಮಾಡ್ತೀರೋ ಏನಿಲ್ಲ ಗೊತ್ತಿಲ್ಲ, ಯಾರಿಗೆ ನಿಧಿ ಸಿಗುತ್ತೋ ನಿಧಿ ಸಿಗಲ್ವೋ ಗೊತ್ತಿಲ್ಲ, ಯಾರಿಗೆ ಅಸಹಕಾರ ತಪ್ಪಿಸ್ಕೊಂಡ್ರದು ಇಲ್ಲ. ಯಾರೋ ಒಬ್ಬರು ನನಗೆ ಕಾಲ್ ಮಾಡಿದರು, ನಮ್ಮದೊಂದು ಎತ್ತು ಕಳ್ತನ ಆಗಿದೆ. ಎತ್ತು ಅಂದರೆ ದನ ರೀ, ಬಸವ. ಆ ದನನ ಯಾರೋ ಕತ್ಕೊಂಡು ಹೋಗ್ಬಿಟ್ಟಾರಂತೆ. ನನಗೆ ಕಾಲ್ ಮಾಡಿದೆ, ಯಾವ ಕಡೆ ಇದೆ ಹೇಳು ಅಂತ. ಅವ್ರಿಗೆಲ್ಲ ಈ ರೀತಿ ನಾವು ತೋರಿಸ್ಬೇಕಾಗುತ್ತೆ, ಗೊತ್ತಾಯ್ತೇನ್ರಿ? ನೋಡಿ ಅಪ್ಪ, ಅವ್ರು ದನ ಕಳೆದೋಗಿದೆ ಅವ್ರು ಹೇಳಿದ್ದಾರೆ, ಹಂಗಂತ ನಾನು ಈ ರೀತಿ ಎಲ್ಲ ಮಾಡಿ ಅವ್ರಿಗೇನು ತೋರ್ಸೋಕ್ಕೆ ಹೋಗಲ್ಲ. ಆದರೆ ಬೇರೆ ಯಾರು ಹಂಗೆ ಮಾಡ್ತಾರಂತೆ. ನಿಮ್ಮ ದನ ಆ ಕಡೆ ಇರ್ಬೋದು, ಈ ಕಡೆ ಇರ್ಬೋದು ರೀ, ಅಲ್ಲಿ ಹೋಗಿರ್ಬೋದು, ಇಲ್ಲಿ ಹೋಗಿರ್ಬೋದು ನೋಡ್ರಿ, ಆ ದಿಕ್ಕಿನಾಗಿದೆ ಅಂತ ಈ ಮನೆಗಳಿಗೆ ಒಂದೊಂದು ದಿಕ್ಕು ಒಂದೊಂದು ಹೆಸರು ಕೊಟ್ಬಿಟ್ಟು ಅವ್ರು ತೋರಿಸ್ತಾರೆ. ಆ ಮನೆ ಯಾವ ಕಡೆ ಸರ್ಕೊಂಡು ಹೋಗ್ತದೆ ಅದರ ಆಧಾರ ಮೇಲೆ ಅವ್ರು ಹೇಳ್ತಾರೆ. ಇದೆಲ್ಲ ಗುರುಗಳ ಹತ್ರ ಕಲಿಬೇಕು ನೀವು. ಕೆಲವು ಗುರುಗಳು ಇದಕ್ಕೆಲ್ಲ ವಿದ್ಯೆ ಹೇಳ್ಕೊಡ್ತಾರೆ, ನಿಮ್ಮ ಕಡೆ ಇರ್ತಾರೆ ಗುರುಗಳು ಇದ್ರ ಬಗ್ಗೆ ಎಲ್ಲ ಹೇಳ್ಕೊಡೋರು. ಕೆಲವರು ಕವಡೆ ಗಿವಡೆ ಹಾಕಿ ನೋಡ್ತಾರೆ. ಕವಡೆ ಶಾಸ್ತ್ರ ಗೊತ್ತಲ್ಲ, ಪ್ರಶ್ನೆ ಶಾಸ್ತ್ರ, ಕವಡೆ ಶಾಸ್ತ್ರ ಅದೆಲ್ಲ ಹಾಕಿ ನಿಮ್ಮ ಮಗ ಕಳೆದೋಗಿರೋದು, ಹೆಂಡ್ತಿ ಕಳೆದೋಗಿರೋದು, ಮಕ್ಕಳು ಕಳೆದೋಗಿರೋದು, ಕಿಡ್ನಾಪ್ ಆಗಿರ್ತವೆ ಕೆಲವು ಕೇಸುಗಳು. ಪೊಲೀಸರು ಕಷ್ಟಪಟ್ಟು ಸಾಲ್ವ್ ಮಾಡೋಕ್ಕಾಗಲ್ಲ. ಆವಾಗ ಯಾವ ದಿಕ್ಕಿನಲ್ಲಿದ್ದಾರೆ, ಎಲ್ಲಿದ್ದಾರೆ, ಎಷ್ಟು ದೂರದಲ್ಲಿದ್ದಾರೆ, ಎಷ್ಟು ಡಿಸ್ಟನ್ಸಲ್ಲಿದ್ದಾರೆ ಅನ್ನೋದು ಕೂಡ ಅದನ್ನು ಒಂದು ಆಧಾರದ ಮೇಲೆ, ಒಂದು ಐಡಿಯಾ ಮೇಲೆ ಇವುಗಳೆಲ್ಲ ನೋಡಿ ಹೇಳ್ತಾರೆ. ಅದರಲ್ಲೂ ಈ ಮಂಗಳೂರು, ಕೇರಳ ಆ ಕಡೆ ತಾಂಬೂಲ ಶಾಸ್ತ್ರ, ಪ್ರಶ್ನೆಶಾಸ್ತ್ರ, ಕವಡೆ ಶಾಸ್ತ್ರ ಅಂತ ಹೇಳ್ತಾರೆ. ಅದು ಬೇರೆ ಆಧಾರದ ಮೇಲೆ. ಆದರೆ ಇದು ಹೆಂಗಪ್ಪ ಅಂದರೆ ನಿಂಬೆಹಣ್ಣಿನ ಕಲ್ಲುಗಳು, ಅಂದರೆ ನೀಮ್ಕ ಪತ್ತರ್. ಇದು ನಿಂಬೆಹಣ್ಣನ್ನು ಮಂತರಿಸಿರ್ತಾರೆ ಗುರುಗಳು, ಏನೋ ಮಾಡಿರ್ತಾರೆ, ಕಲ್ಲುಗಳು ಮಂತರಿಸಿರ್ತಾರೆ. ಈ ರೀತಿ ಒಂದು 5 ಕಲ್ಲು ತೊಗೋಬೇಕು. 4 ಕಲ್ಲು 4 ದಿಕ್ಕು, ಒಂದು ಕಲ್ಲು ಅದು ಎಡ್ಡಿದ್ದಂಗೆ, ಲೀಡ್ರ್ ಇದ್ದಂಗೆ ಇವನ್ನ ಮ್ಯಾನೇಜ್ ಮಾಡತಕ್ಕಂಥದ್ದು. ಅದರೆಲ್ಲ ಒಂದೊಂದು ಕಲ್ಲಿಗೂ ಒಂದೊಂದು ಪಾಯಿಂಟ್ ನೋಟ್ ಮಾಡ್ತಾರೆ ಗುರುಗಳು. ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ಎಲ್ಲರಿಗೂ ಗೊತ್ತಾಗಲ್ಲ. ಅದರ ಆಧಾರದ ಮೇಲೆ ಅವರು ಯಾವ ಕಡೆ ನಿಧಿ ಇದೆ, ಎಲ್ಲಿ ನಿಧಿ ಇದೆ, ಯಾವ ದಿಕ್ಕಿನಲ್ಲಿ ನಿಧಿ ಇರ್ಬೋದು ಅಂತ ಹೇಳ್ತಾರೆ. ಯಾವುದಕ್ಕೆ ಯಾವ್ದು ಸಂಬಂಧ ಇದೆ, ಏನೇನಿದೆ ಅಂತ ಒಂದೊಂದು ಕಲ್ಲುಗಳಿಗೂ ಒಂದೊಂದು ಆಧಾರ ಇರುತ್ತೆ. ಆ ಹಾವುಗಳು ಆಧಾರದ ಮೇಲೆ ಕಷ್ಟ, ನೆಗೆಟಿವ್ ಯಾವುದು, ಪಾಸಿಟಿವ್ ಯಾವುದು, ಇದರಲ್ಲಿ ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಯಾವ ಕಲ್ಲು ಯಾವ ಕಡೆ ಹೋದರೆ ಏನು ಅರ್ಥ. ಫಾರ್ ಎಕ್ಸಾಂಪಲ್ ಇದು ಸೆಂಟ್ರ್ ಕಲ್ಲು, ಈ ಕಡೆ ಒಂದು, ಆ ಕಡೆ ಒಂದು, ಈ ಕಡೆ ಒಂದು ದಿಕ್ಕುಗಳಿದೆ. ಆ ದಿಕ್ಕುಗಳಂದರೆ ಯಾವುದು, ಉತ್ತರ, ಆಮೇಲೆ ದಕ್ಷಿಣ, ಆಮೇಲೆ ಪೂರ್ವ, ಪಶ್ಚಿಮ ಆಯಿತು. ಅದರಲ್ಲಿ ಯಾವ ದಿಕ್ಕು, ದಕ್ಷಿಣಕ್ಕೆ ಯಾವ ದೇವತೆ, ಯಮ. ಯಮ ಅಂದರೆ ಏನು, ಲಾಸು. ಉತ್ತರಕ್ಕೆ ಯಾವುದು, ಕುಬೇರ ಅಂದರೆ ಏನು, ಉದ್ಧಾರ. ಪೂರ್ವ ಅಂದರೆ ಏನು, ಜ್ಞಾನ. ಆಮೇಲೆ ಪಶ್ಚಿಮ ಅಂದರೆ ಏನು, ಹಾಗೆ ಇನ್ನೊಂದು ಮತ್ತೊಂದು, ಹೀಗೆ ಎಲ್ಲ ಇರ್ತದೆ, ಗೊತ್ತಾಯ್ತೇನ್ರಿ? ಹಾಗೆ ಇನ್ನು ನೈಋತ್ಯ, ವಾಯು, ಆಗ್ನೇಯ, ವರುಣ. ಅಂದರೆ ಅಲ್ಲಿ ಏನು ಸರಿ ಏನಿಲ್ಲ ಲೆಕ್ಕಾಚಾರಗಳು ನಡೀತವೆ. ಒಂದು ಇದೊಂದು ಸಬ್ಜೆಕ್ಟು, ಗೊತ್ತಾಯ್ತು, ಅದೊಂದು ಥಿಯರಿ. ಇದೇನಪ್ಪ ಅಂದ್ರೆ ಇದು ನಾಗಸೃಷ್ಟಿ, ನಾಗಪುರಾಣದಲ್ಲಿ ನಾಗಪುರಾಣ, ನಾಗಸೃಷ್ಟಿ, ನಾಗಲೋಕ ಅಲ್ಲಿರ್ತಕ್ಕಂಥ ಒಂದು ಸಿದ್ಧಾಂತ ಇದು. ಆ ನಾಗಮಣಿಗಳು, ನೀಲಮಣಿ, ಇನ್ನೊಂದು ಮಣಿ, ಆ ಮಣಿ, ಈ ಮಣಿ, ಒಟ್ಟಾರೆ ಈ ಮಣಿಗಳು ನೀಮ್ಕ ಪತ್ತರ್ ಅಂದರೆ ನಿಂಬೆಹಣ್ಣಿನ ಮಣಿ ಅಥವಾ ನಿಂಬೆಹಣ್ಣಿನ ಕಲ್ಲು ಅಥವಾ ನಾಗಮಣಿ ಅಥವಾ ನಾಗಶಾಸ್ತ್ರ ಅಥವಾ ನಾಗಪುರಾಣ, ಭವಿಷ್ಯ ನಾಗ ಭವಿಷ್ಯ ಪುರಾಣ. ಹೀಗೆ ಒಟ್ಟಿನಲ್ಲಿ ಒಂದು ಯಾವುದೋ ಒಂದು ಶಾಸ್ತ್ರ ನಿಮ್ಮದು, ಒಂದು ನಂಬಿಕೆ ಅಲ್ವಾ. ಅದರ ಆಧಾರದ ಮೇಲೆ ಏನು ನನಗೆ ಗೊತ್ತಿರೋದು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ಈಗ ಗೊತ್ತಾಯ್ತಲ್ಲ. ಇದನ್ನು ನೀವು ವಿದ್ಯೆ ಎಲ್ಲ ಇರುತ್ತಿದ್ದು, ಇದೆಲ್ಲ ತುಂಬ ವಿದ್ಯೆ ಇರ್ತದೆ, ಎಲ್ಲ ಸೀಕ್ರೆಟ್ಸ್ ಇರುತ್ತೆ. ಆದಷ್ಟು ಯೂಟ್ಯೂಬಲ್ಲಿ ಅಷ್ಟು ಅರ್ಥ ಆಗಲ್ಲ ನಾನು ಹೇಳಿದ್ರು ಕೂಡ. ಏನೇ ಇರಲಿ ಇವು ಚಲಿಸ್ತವೆ, ಬಿಡ್ರಿ. ಗುರುಗಳ ಕತೆ ಬಿಡ್ರಿ, ಕಲಿಯೋರ ಕತೆ ಬಿಡ್ರಿ, ಜ್ಯೋತಿಷ್ಯ ಹೇಳೋರ ಕತೆ ಬಿಡ್ರಿ, ಇದ್ರ ಶಾಸ್ತ್ರ ಹೇಳೋರ ಕತೆ ಬಿಡ್ರಿ, ಅದೆಲ್ಲ ಬಿಡ್ರಿ. ಆದರೆ ಇದು ಮಕ್ಕಳಿಗಂತೂ ಅಥವಾ ದೊಡ್ಡವ್ರಿಗೂ ಕೂಡ ಲಾಜಿಕ್ಕು ಒಂದು ಮ್ಯಾಜಿಕ್ ಮಾಡೋಕ್ಕಂತೂ ಭಾಳ ಚೆನ್ನಾಗಿರುತ್ತೆ. ಏನು ಮ್ಯಾಜಿಕ್ಕು, ಏನೂ ಇಲ್ಲ ಬಿಡ್ರಿ. ಇಲ್ಲಿ ಶಾಸ್ತ್ರನೂ ಬೇಡ, ಪ್ರಶ್ನೆಶಾಸ್ತ್ರ ಬೇಡ, ತಾಂಡೂಲ ಶಾಸ್ತ್ರ ಬೇಡ, ಇನ್ನೊಂದು ಬೇಡ, ಮತ್ತೊಂದು ಬೇಡ, ನಿಮಗೆ ಬೇಡ ಬಿಡ್ರಿ, ಯಾವುದು ಬೇಡ ಅಂತ ಇಟ್ಕೊಬಿಡೋಣ. ನಂಬಿಕೆನೇ ಎಲ್ಲ ಬಿಟ್ಕೊಬಿಡೋಣ. ಯಾರೋ ವಿಜ್ಞಾನಿಗಳು, ಯಾರೋ ಪ್ರೊಫೆಸರ್ಗಳು, ಯಾರೋ ಓದಿರೋ ಹುಡುಗರು. ಒಟ್ಟಿನಲ್ಲಿ ಟೈಮ್ ಪಾಸ್ಗೆ ಇದೊಂದು ಕೂತ್ಕೊಂಡು ಆರಾಮ್ ಈ ರೀತಿ ಒಂದು 5 ಮಣಿ ತಗೊಬಿಡಿ, ಒಂದು ನಿಂಬೆಹಣ್ಣು ತಗೊಬಿಡಿ, ನೀವೇ ಅದ್ರ ಮೇಲೆ ಈ ರೀತಿ ಸುರೀರಿ. ಒಟ್ಟಿನೆಲ್ಲ ಹೋಗೋದು ನೋಡ್ತಾ ಇದ್ರೆ ಒಂದು ಆನಂದ, ಸಂತೋಷ ಆಗುತ್ತೆ, ಟೈಮ್ ಪಾಸ್ ಆಗುತ್ತೆ. ಇದಂತೂ ಪಕ್ಕ. ದುಡ್ಡು ಕೊಟ್ಟಿದ್ದಕ್ಕೆ ಅನ್ಯಾಯ ಅಂತೂ ಆಗಲ್ಲ. ಏನು ಹೇಳ್ತೀರಾ? ಅದಕ್ಕೆ ಕೆಳಗಡೆ ಸರ್ಫೇಸ್ ಆಗಿರೋದು ತೊಗೊಳ್ಳಿ, ಡೌನ್ ಇರೋದು ಮಾಡಬೇಡಿ. ಮತ್ತು ಕೆಳಗಡೆ ಇರೋ ಪ್ಲೇಟು, ನಾನು ಪ್ಲೇಟ್ ಇಟ್ಕೊಂಡಿದ್ದೀನಿ, ಆ ಪ್ಲೇಟ್ ಸರ್ಫೇಸ್ ಆಗಿರಬೇಕು. ಡೌನ್ ಇದ್ದರೆ ಏನಾಗ್ತದೆಲ್ಲ ಓಡೋಗ್ಬಿಡ್ತವೆ, ಗೊತ್ತಾಯ್ತಂದ್ರೆ ಒಂದೇ ಕಡೆ. ನೋಡಿರಿ, ಯಾವ ಕಡೆನೂ ಡೌನ್ ಇರಬಾರ್ದು, ಅರ್ಥ ಮಾಡ್ಕೊಳ್ಳಿ. ಪದೇ ಹೇಳ್ತಾ ಇದ್ದೀನಿ. ನೀವು ಕೆಳಗಡೆ ಇಟ್ಟಿರೋದು ಸರ್ಫೇಸ್ ಆಗಿರಬೇಕು. ಟೈಲ್ಸ್ ಮೇಲೆ ನಡೀತದೆ, ನಿಮ್ಮ ಮನೇಲಿ ಟೈಲ್ಸ್ ಇರುತ್ತಲ್ಲ ಅದ್ರ ಮೇಲೆ
ಟೈಲ್ಸ್ ಮೇಲೆ ನಡೀತದೆ, ಅಥವಾ ಮಜಾಕ್ ಕಲ್ಲು ಅಂತಾರೆ, ಕೆಳಗಡೆ ಹಾಕಿರ್ತಾರೆ, ಅದು ಸರ್ಫೇಸ್ ಆಗಿರಬೇಕು. ನೋಡಿ ಎಷ್ಟು ಚೆನ್ನಾಗಿ ಸೇರ್ತಾವೆ ನೋಡ್ಕೊಳ್ಳಿ. ಇವು ಎಲ್ಲೋ ದೂರದಲ್ಲಿ ಬಿಟ್ಟರು ಹೋಗಿ ಹತ್ರ ಸೇರ್ಕೊತವೆ, ಅವು ಹೋಗ್ತಾ ಇರ್ತಾವೆ ರೀ. ಇದು ಕೆಮಿಕಲ್ಲು ಇರ್ಬೋದು, ಆ ಕಲ್ಲುಗಳಲ್ಲಿ ಏನೋ ಒಂದು ಕೆಮಿಕಲ್ ಇರ್ತದೆ, ಅರ್ಥ ಆಯ್ತೇನ್ರಿ. ಕೆಳಗಡೆ ನಿಂಬೆಹಣ್ಣು ಹಾಕಿದಾಗ ಇದು ಸಿಟ್ರಿಕ್ ಆಸಿಡು, ಅವಾಗೇನಾಗ್ತದೆ ಒಂದು ಅಲ್ಲೇನೋ ಒಂದು ಪ್ರೋಸೆಸ್ ನಡೀತದೆ. ಅದೆಲ್ಲ ಬಯೋ ಕೆಮಿಸ್ಟ್ರಿಯಲ್ಲಿ ಇರ್ತದೆ, ನಮ್ಗೆ ಗೊತ್ತಿರಲ್ಲ. ಕೆಮಿಸ್ಟ್ರಿ ಮಾಸ್ಟರ್ಗಳು ಕೇಳಿದ್ರೆ ಹೇಳ್ತಾರೆ, ವಿಜ್ಞಾನಿಗಳು ಕೇಳಿದ್ರೆ ಹೇಳ್ತಾರೆ, ಪ್ರೊಫೆಸರ್ ಕೇಳಿದ್ರೆ ಹೇಳ್ತಾರೆ, ಬಿಡ್ರಿ ಅದು ಬೇರೆ ವಿಚಾರ. ಇದನ್ನೇ ಹಳೆಯ ಕಾಲದಲ್ಲಿ ಏನು ಮಾಡಿಬಿಟ್ರು ಋಷಿಮುನಿಗಳು, ಗುರುಗಳು, ಯಂತ್ರತಂತ್ರ ಮಾಂತ್ರಿಕರು ಇವರೆಲ್ಲ ಏನು ಮಾಡಿಬಿಟ್ರು, ಇದೆಲ್ಲ ಒಂದು ಏನೋ ಒಂದು ಮಾಡೋಕ್ಕೆ ಹೊರಟ್ರು ಅವರು. ತಂತ್ರ ವಿದ್ಯೆಗಳು ಅಂತಾರೆ, ಗೊತ್ತಾಯ್ತೇನ್ರಿ. ಸದ್ಯಕ್ಕೆ ಈ ವಿದ್ಯೆ ಬಂದು ಇದು ಮೊದಲು ಅಂತ ತಿಳ್ಕೊಬಿಡ್ರಿ. ಈ ವಿದ್ಯೆ ಇದು ನಮ್ಮ ನಾಗಪುರಾಣ ನಾಗಸೃಷ್ಟಿನಲ್ಲಿರ್ತಕ್ಕಂಥದ್ದು ಅನ್ಕೊಬಿಡ್ರಿ. ನಾಗಬ್ರಹ್ಮ ಅವರ ಒಂದು ಪುರಾಣದಲ್ಲಿ ಅವರ ಯಂತ್ರತಂತ್ರ ಮಂತ್ರದಲ್ಲಿರ್ತಕ್ಕಂಥ ವಿದ್ಯೆ ಇದು. ನೀಮ್ಕ ಪತ್ತರ್ಕ ಒಂದು ಮ್ಯಾಜಿಕ್ ಇದು, ಅರ್ಥ ಆಯ್ತಾ, ಒಂದು ಶಾಸ್ತ್ರ ವಿದ್ಯೆ ಇದು, ಅರ್ಥ ಆಯ್ತೇನ್ರಿ. ಒಟ್ಟಿನಲ್ಲಿ ಮ್ಯಾಜಿಕ್ ನೋಡ್ರಿ ಹೆಂಗೆ ಹೋಗ್ತದೆ ನೋಡ್ರಿ, ಅಲ್ಲಿ ನೋಡ್ರಿ ಹೆಂಗೆ ಸೇರ್ಕೊಬಿಡ್ತಾನೆ ನೋಡ್ರಿ, ಗೊತ್ತಾಯ್ತೇನ್ರಿ. ನೋಡಿ ಅಮ್ಮ, ದಯವಿಟ್ಟು ಈ ನಿಂಬೆಹಣ್ಣು ಕಲ್ಲುಗಳು, ನಾನು ನಿಮ್ಗೆ ಯಾವುದೇ ಮ್ಯಾಜಿಕ್ ಮಾಡಿ ಏನೋ ಒಂದು ಭೂತಾಟಿಕೆ ಅಂತ ಹೇಳ್ತಿಲ್ಲ, ಹಿಂಗೆ ಮಾಡಿರಿ ಹಂಗೆ ಮಾಡಿರಿ ಅಂತಿಲ್ಲ. ಏನೋ ಒಂದು ನಾಗಸೃಷ್ಟಿ ಪುರಾಣ ಅಥವಾ ನಾಗಬ್ರಹ್ಮ ಪುರಾಣ ಆ ಒಂದು ಪ್ರಾಜೆಕ್ಟಲ್ಲಿರೋ ಥಿಯರಿನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇದನ್ನು ನೀವು ಹೆಂಗೆ ಬೇಕಂಗೆ ಬಳಸ್ಕೊಳ್ಳಿ, ಏನು ಬೇಕೋ ಅದು ಮಾಡ್ಕೊಳ್ಳಿ, ಗೊತ್ತಾಯ್ತಲ್ಲ. ಒಂದು ತೋರಿಸ್ಬೇಕಂತ ತೋರಿಸಿದ್ದೀನಿ, ಸದ್ಯಕ್ಕೆ ಒಂದು ಪರಿಚಯ ಮಾಡಿಕೊಟ್ಟಿದ್ದೀನಿ. ಒಟ್ಟಿನಲ್ಲಿ ನೀವೆಲ್ಲಿ ಯಾರ ಹತ್ರ ಮೋಸ ಅಂತ ಹೋಗ್ಬೇಡಿ. ಹಾಗೆ ಒಳ್ಳೆ ಗುರುಗಳಿದ್ರೆ ಅವ್ರ ಹತ್ರ ತಿಳ್ಕೊಳ್ಳಿ ಇದ್ರ ಬಗ್ಗೆ. ಇಲ್ಲ ಏನಾದರೂ ಕೇಳೋದಿದ್ರೆ ಕೇಳ್ಕೊಳ್ಳಿ, ಪ್ರಶ್ನೆ ಅಥವಾ ಏನಾದರೂ ಸಮಸ್ಯೆ ಇದ್ದರೆ. ಆದರೆ ಇದನ್ನು ಮೂಢನಂಬಿಕೆ, ಮ್ಯಾಜಿಕ್ಕು, ಭೂತಾಟಿಕೆ, ವಂಚನೆ, ಚೀಟಿಂಗು ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ಅವ್ರವ್ರ ಜ್ಞಾನ ಮಟ್ಟಕ್ಕೆ ಅವ್ರಿಗೆ ಆ ವ್ಯಕ್ತಿಗಳಿರುತ್ತೆ. ವಿಜ್ಞಾನಿಗಳಿಗೆ ವಿಜ್ಞಾನ ಇರುತ್ತೆ, ಪ್ರೊಫೆಸರ್ ಜ್ಞಾನ ಇರುತ್ತೆ. ಹಾಗೆ ಮಾಂತ್ರಿಕರಿಗೆ, ಯಂತ್ರತಂತ್ರ ಮಾಡೋರಿಗೆ ಅವ್ರದ್ದೇ ಆದ ಥಿಯರಿ ಇರುತ್ತೆ. ಆದರೆ ಕೆಲವರು ವಿಪರೀತ ಬುದ್ಧಿವಂತರು ಇರ್ತಾರೆ, ಅವರು ಹೇಳಿಸ್ತಾರೆ, ಅವ್ರವ್ರು ಮಾಡಿದ ಕರ್ಮ ಅವ್ರು ಅನುಭವಿಸ್ತಾರೆ ಬಿಡಿ, ಅದು ಬೇರೆ ವಿಚಾರ. ಯಾವುದನ್ನು ನೆಗ್ಲೆಕ್ಟಾಗಿ ನೋಡಬೇಡಿ, ಕೇವಲವಾಗಿ ನೋಡಬೇಡಿ ಅಂತ ನಾನು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಕೇವಲವಾಗಿ ನೋಡಬೇಡಿ, ಯಾವುದನ್ನು ನೆಗ್ಲೆಕ್ಟ್ ಮಾಡಬೇಡಿ, ಎಲ್ಲದನ್ನೂ ಮೂಢನಂಬಿಕೆ ಅಂತ ಜರಿಯಕ್ಕೆ ಹೋಗಬೇಡಿ. ಹಂಗೆ ಜರ್ದು ನಮ್ಮ ಹಿಂದೂ ಧರ್ಮ ನಾಶ ಆಗಿದೆ. ಹಿಂದೂ ಧರ್ಮದ ತಾಂತ್ರಿಕ ವಿದ್ಯೆಗಳು, ಮಂತ್ರವಿದ್ಯೆಗಳೆಲ್ಲ ನಾಶ ಆಗಿದೆ, ಗೊತ್ತಾಯ್ತಾ. ಕೇವಲವಾಗಿ ಯಾವುದನ್ನು ನೋಡಬೇಡಿ, ಯಾವ ಗುರುಗಳನ್ನು ಕೇವಲವಾಗಿ ನೋಡೋಕೆ ಹೋಗಬೇಡಿ. ಎಲ್ಲವನ್ನೂ ಪರೀಕ್ಷೆ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆದರೆ ಮಾಡ್ಕೊಳ್ಳಿಲ್ಲ ಅಂದರೆ ಬಿಡಿ, ಅದರಲ್ಲಿ ತಪ್ಪೇನಿದೆ. ಆದರೆ ಈ ವಿಡಿಯೋನ ನಾನು ಸಾಧ್ಯವಾದಷ್ಟು ನಿಮ್ಗೆ ಪರಿಚಯಿಸಿದ್ದೀನಿ. ನೀವು ಪ್ರಾಕ್ಟಿಕಲ್ ಮಾಡಿ, ಮನೆಗಳಲ್ಲಿ ನೋಡಿ ಕಲ್ತ್ಕೊಳ್ಳಿ, ನೀವೇ ಕಂಡುಹಿಡೀರಿ ಕೆಲವೊಂದನ್ನೆಲ್ಲ, ಅದು ನಿಮ್ಮಿಂದ ಸಾಧ್ಯ ಆಗುತ್ತೆ, ಓಕೆನಾ. ದೈವದ ಮೇಲೆ, ಗುರು ಮೇಲೆ, ಪ್ರಕೃತಿ ಮೇಲೆ ಭಾರ ಹಾಕಿ. ಪ್ರಕೃತಿನೇ ಎಲ್ಲವನ್ನೂ ನಡೆಸೋದಲ್ವ, ಸಕಲ ಗ್ರಹಗಳನ್ನು ನಡೆಸೋದು ಆ ಪರಮೇಶ್ವರ, ಈ ಜಗತ್ತಿಗೆ ಆಧಾರಭೂತ ವಿಧಾತ್ನು ಅಲ್ವಾ. ಹಂಗಿದ್ಮೇಲೆ ಕಲ್ಲುಗಳು ನಡೆಸೋನು ಅವನೇ ಅಲ್ವಾ, ಅದನ್ನು ಅರ್ಥ ಮಾಡ್ಕೋಬೇಕಷ್ಟೇ ಎಲ್ಲರೂ. ಈಶ್ವರನ ಇಚ್ಛೆ ಇಲ್ಲದೆ ಒಂದು ಹುಲ್ಲಕಡ್ಡಿ ಕೂಡ ಅಲ್ಲಾಡೋದಿಲ್ಲ. ಈಶ್ವರನ ಇಚ್ಛೆ ಇಲ್ಲದೆ ನಮ್ಮ ಕಣ್ಣುಗಳನ್ನು ಮಿಟುಕಿಸಲಿಕ್ಕೂ ಸಾಧ್ಯ ಇಲ್ಲ. ಈಶ್ವರನ ಇಚ್ಛೆ ಇಲ್ಲದೆ ಇರುವೆ ಕೂಡ ಓಡಾಡಲಿಕ್ಕೆ ಆಗೋದಿಲ್ಲ, ಉಸಿರಾಡೋಕ್ಕೆ ಕೂಡ ಆಗೋದಿಲ್ಲ ಅಲ್ವಾ. ಇದನ್ನು ಅರ್ಥ ಮಾಡ್ಕೋಬೇಕು. ಓಕೆ ಅವರೇ, ಓಂ ಶಾಂತಿ. ಈ ವಿಡಿಯೋ ಎಲ್ಲ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಹಿಂದಿನ ಭಾಗ ನೋಡಿ, ಮುಂದಿನ ಭಾಗ ನೋಡಿ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಲೈಕ್ ಮಾಡೋದು ಮರಿಬೇಡ್ರಿ ಇಷ್ಟ ಆದರೆ. ಇಲ್ಲಿವರೆಗೂ ವಿಡಿಯೋ ನೋಡಿದಿರ ಅಂದಮೇಲೆ ಓಂ ಶಾಂತಿ. ನಿಮ್ಗೆ ಒಳ್ಳೆಯದಾಗಲಿ, ಎಲ್ಲರೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.